ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ. ತುಮಕೂರು ನಗರದ 29ನೇ ವಾರ್ಡ್ ಮುಳ್ಳೂರಿನ 9ನೇ ಕ್ಲಾಸಲ್ಲಿ ಸೈಯದ್ ಯಾಸಿನ್ ಎನ್ನುವಂಥ 12 ವರ್ಷದ ಹುಡುಗ ಕಾಣೆಯಾಗಿದ್ದಾನೆ. ಆಟವಾಡಿದವರು ಸೈಯದ್ ಯಾಸಿನ್ ಮಗನ ಹೆಸರು. ಆಟ ಆಡ್ಕೊಂಡು 8:30 8:35 ಆಚೆ ಹೋಗಿರೋದು. 8:40 ನಾವು ನೋಡಿಕೊಂಡು 8:40 ನೋಡಿಕೊಂಡ್ರೆ ಕೂಗಿರೋ ಅಡ್ರೆಸ್ ಇಲ್ಲ. ಆಮೇಲೆ 8:45 ಮಳೆ ಶುರುವಾಯಿತು. ಆಚೆ ಕಡೆ ಸುತ್ತಾಡ್ದು, ಎಲ್ಲೂ ಸಿಕ್ಕಿಲ್ಲ. ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು ಎಲ್ಲ ಸುತ್ತಾಡ್ದು, ನಮಗೆ ಕೈಗೆ ಸಿಕ್ಕಿಲ್ಲ. ಅನುಮಾನ ಬಂದೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. 3 ದಿನ ಆಯಿತು ಹೋಗಿ. ಇವಾಗ ತಕ ಎಲ್ಲ FIR ಮಾಡಿದ್ದೀವಿ, ಸ್ಟೇಷನ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆಟೋ ಚಾಲಕರು ತಂದೆಯವರು ಅವರು ಕೂಡ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಯನಗರ ಪೊಲೀಸ್ ಠಾಣೆಗೆ. ಬನ್ನಿ, ಈ ಹುಡುಗ ಕಾಣೆಯಾಗೋದಕ್ಕೆ ಏನು ಕಾರಣ ಅನ್ನೋದು ಅವರ ಸಂಬಂಧಿ ಅವರ ಸಹೋದರ ನಮ್ಮ ಜೊತೆ ಇದ್ದಾರೆ. ಯಾವ ಥರ ಆಯಿತು ಅಂತ ಅವ್ರನ್ನ ಪುನಃ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೆಂಗೆ ಆಗಿತ್ತು ಸರ್ ಅದು? ಯಾವತ್ತಾಗಿದ್ದು ಡೇಟು? ಗುರುವಾರ ರಾತ್ರಿ 8:30 ಮನೆಯಿಂದ ಒಳಗಡೆಯಿಂದ ವಾಶ್ರೂಮ್ಗೆ ಹೋಗಿದ್ದಾನೆ. ವಾಶ್ರೂಮ್ಗೆ ಹೋಗಿ ಬಂದು ಈಚೆಗಡೆ ಕೈಕಾಲು ತೊಳ್ಕೊಂಡು ಮನೆ ಬೀದಿಯಲ್ಲಿ ನಿಂತ್ಕೊಂಡಿದ್ದಾನೆ. ಅಲ್ಲಿಂದ ನಾಪತ್ತೆ ಆಗಿದ್ದಾನೆ. ಅವನು ಎಲ್ಲಿ ಹುಡುಕಿರು ಸಿಗ್ತಾ ಇಲ್ಲ. ಅವನು ಎಲ್ಲ ಕಡೆ ಹುಡುಕಿದ್ವಿ ರಾತ್ರಿನೇ. ಏನು ಡೇಟ್ ಏನು ಗೊತ್ತು? ಡೇಟ್ 15ನೇ ತಾರೀಕು ರಾತ್ರಿ ಕಾಣೆಯಾಗಿದ್ದಾನೆ ಅಂತೇಳಿ ನಿಮಗೆ ಏನು ಗೊತ್ತಾಯ್ತು? ನಾವು ಒಳಗಡೆ ಅವನ್ನ ಕೂಗಿದಾಗ ಎಲ್ಲೂ ಕಾಣಿಸ್ಲಿಲ್ಲ ಅವನು ತಮ್ಮ. ಅದಕ್ಕೋಸ್ಕರ ಗಾಬರಿಯಿಂದ ಎಲ್ಲ ಬಂದು ಈಚೆಗಡೆ ನೋಡಿದ್ರೆ ಹುಡುಗನೇ ಇರಲಿಲ್ಲ, ನನ್ನ ತಮ್ಮನೇ ಇರಲಿಲ್ಲ. ಅವೆಲ್ಲ ಹುಡುಕಾಡಿದ್ರು ಎಲ್ಲೂ ಸಿಗ್ಲಿಲ್ಲ. ನಿಮಗೆ ಹುಡುಗ ಏನಾಗಬೇಕು? ನನಗೆ ತಮ್ಮ ಆಗ್ಬೇಕು. ನಮ್ಮ ದೊಡ್ಡಮ್ಮನ ಮಗ ತಮ್ಮ ಆಗ್ಬೇಕು. ನೀವು ಇದಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಸಂಬಂಧಿಕರಿಗೆ ಮತ್ತೆ ಬೇರೆ ಎಲ್ಲ ನೀವು ಸಂಪರ್ಕ ಮಾಡಿದ್ರ? ಎಲ್ಲರಿಗೂ ಸಂಪರ್ಕ ಮಾಡಿ ತಿಳಿಸಿದ್ದೀವಿ ಈ ತರ ಕಾಣೆಯಾಗಿದ್ದಾನೆ ಅಂತ. ಏನ್ ಆ ಕಡೆಯಿಂದ ಏನು ಉತ್ತರ ಬಂತು ನಿಮ್ಗೆ? ಎಲ್ಲೂ ಸಿಗ್ತಾ ಇಲ್ಲ ಅಂತ ಬಂದಿದೆ ಉತ್ತರ. ಎಲ್ಲೂ ನಾಪತ್ತೆ ಆಗಿಲ್ಲ ಅವನು. ಅಂದ್ರೆ ಇದಕ್ಕಿಂತ ಮುಂಚೆ ತಾವೆಲ್ಲರೂ ಅವ್ನಿಗೆ ಏಕಾಂಗಿ ತಾವು ತಮ್ಮ ತಂದೆಯಲ್ಲಿ ಎಲ್ಲರೂ ಸಂಬಂಧಿಕರ ಮನೆ ಕರ್ಕೊಂಡು ಬಂದಿರತಕ್ಕಂಥದ್ದು ಈ ತರ ಏನಾದ್ರು ಮಾಡಿದ್ರ? ಕರ್ಕೊಂಡು ಹೋಗ್ತಿದ್ವಿ, ಕರ್ಕೊಂಡ್ ಬರ್ತಿದ್ವಿ. ಅವನು ಎಲ್ಲೂ ಹೋಗ್ತಿರ್ಲಿಲ್ಲ, ಮನೆ ಬಿಟ್ಟೆ ಈಚೆ ಹೋಗ್ತಿರ್ಲಿಲ್ಲ. ಅವ್ನಿಗೆ ಏನ್ ಅಷ್ಟು ತಿಳಿಯಲ್ಲ. ಅವನು ಇನ್ನ 6ನೇ ಕ್ಲಾಸ್ ಅವನು. ಅಂದ್ರೆ ಆ ಹುಡುಗಂಗೆ ನೀವೇನಾದ್ರು, ಯಾಕಂದ್ರೆ ಇವತ್ತು ನಿಮ್ದೊಂದೇ ಅಂತಲ್ಲ, ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿದೀವಿ. ಮೊಬೈಲ್ ಆಡೋದಾಗಲಿ ಮತ್ತೊಂದಾಗಲಿ ಮಕ್ಳಿಗೆ ಬೈದಂತ ಸಂದರ್ಭದಲ್ಲಿ ಈ ತರ ಎಲ್ಲ ಮಾಡೋಂಥ ಸಹಜ. ತಾವೇನಾದ್ರು ಆತರ ಅವ್ರ ಮೇಲೆ ಏನು ಒತ್ತಡ ಹಾಕಿದ್ರ? ಏನು ಒತ್ತಡ ಹಾಕಿರ್ಲಿಲ್ಲ ಸರ್. ಮನೆಯಲ್ಲೇ ಕೂಗಂಗಿದ್ದ. ಎದ್ದು ವಾಶ್ರೂಮ್ಗೆ ಹೋಗಿ ಈಚೆಗಡೆ ಬಂದು ಹೋಗ್ಬಿಟ್ಟಿದ್ದಾನೆ. ಎಲ್ಲ ಕಡೆ ವಿಚಾರಿಸಿದ್ರಿ? ಎಲ್ಲಾ ಕಡೆ ವಿಚಾರಿಸಿದ್ವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಪೊಲೀಸ್ ಸ್ಟೇಷನ್ಗೂ ಅವತ್ತು ರಾತ್ರಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು? ಜಯನಗರ. ಏನಂದ್ರು ಪೊಲೀಸರಲ್ಲಿ? ಏನಂದ್ರು? ಪೊಲೀಸರು ಹುಡುಕಿ ಕೊಡ್ತೀವಿ ಅಂತ ಅವರು ಕಂಪ್ಲೇಂಟ್ ಬರ್ಸ್ಕೊಂಡು ತಿರ್ಗಾ 16ನೇ ತಾರೀಕು FIR ಮಾಡಿದೀವಿ ನಾವೇ ಹೋಗಿ. ಈಗ ಹುಡುಗ ಮುಂದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವೀಗ ಮನೆಯಲ್ಲಿ ಹುಡುಗ ಕಳೆದೋಗ್ಬಿಟ್ಟಿದ್ದಾನೆ, ನೀವು ಸಾಕಷ್ಟು ಟೆನ್ಷನ್ ಇದ್ದೀರಾ, ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ಬಂಧುಗಳಿಗೆ ಎಲ್ಲರೂ ಕೂಡ ಟೆನ್ಷನ್ ಇದ್ದಾರೆ ಹುಡುಗ ಇಲ್ಲ ಅಂತೇಳಿ. ಮುಂದಕ್ಕೆ ನಾವು ಹುಡುಗಂಗೆ ಯಾವ ತರ ಎಲ್ಲಿ ಹುಡುಕ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಪೊಲೀಸರು ಅವರು ಎಲ್ಲ ಹುಡುಕಿ ಕೊಡ್ಬೇಕಂತ ಕೇಳ್ಕೊಂತ ಇದೀವಿ ಅವರಿಗೆ. ಅದೇನೋ ಆಟೋ ಡ್ರೈವರು ಕರ್ಕೊಂಡೋಗ್ಬಿಟ್ರು ರೈಲ್ವೆ ಸ್ಟೇಷನ್ ಬಿಟ್ರು ಅಂತೇಳಿ ಮಾಹಿತಿ ಇದೆ. ಏನದು? ಅದು ವಾಟ್ಸಪ್ ಅಲ್ಲಿ ಶೇರ್ ಮಾಡಿಲ್ವಲ್ಲ ಅವರೇ ಆಟೋದವರು. ಈ ತರ ನಾನೇ ಇಲ್ಲಿಂದ ಮನೆಯಿಂದ ಆಟೋ ಸ್ಟ್ಯಾಂಡಿಗೆ ಹೋಗಿದ್ದಾನೆ ಅವನು. ಅಂದ್ರೆ ಆಟೋ ಸ್ಟ್ಯಾಂಡ್ ಅಂದ್ರೆ ಮಳ್ಳೂರಿನ ಆಟೋ ಸ್ಟ್ಯಾಂಡ್? ಮಳ್ಳೂರಿನ ಆಟೋ ಸ್ಟ್ಯಾಂಡಿಗೆ ಹೋಗಿದ್ದಾನೆ. ಅಲ್ಲಿಂದ ಆಟೋದವ್ರಿಗೆ ಹೇಳಿದ್ದೇನಂತೆ, ನಮ್ಮ ದೊಡ್ಡಕ್ಕವ್ರು ಬರ್ತಾ ಇದ್ದಾರೆ ಬೊಂಬೈಯಿಂದ ಅಂತ. ನಾವು ಹೋಗಿ ಅವ್ರದ್ದು ಸಾಮಾನು ಪಿಕ್ ಮಾಡ್ಕೊಬೇಕು ಅಂತ ಹೇಳಿ ಆಟೋದವ್ರಿಗೆ ಹೇಳಿ ಆಟೋದವ್ರು ಕುಂಡ್ರಿಸ್ಕೊಂಡಿದ್ದಾರಂತೆ. ಕುಂಡ್ರಿಸ್ಕೊಂಡು ತಾಂಡೋಗಿ ರೈಲ್ವೆ ಸ್ಟೇಷನ್ಗೆ ಬಿಟ್ಟಿದ್ದಾರೆ. ಅಲ್ಲಿಂದ ಅವರೇ ಆಟೋದವರೇ ಹೇಳಿ ಒಳಗಡೆ ಟಿಕೆಟ್ ತಗೊಂಡ್ರೆ ಮಾತ್ರ ನಿನಗೆ ಒಳಗಡೆ ಬಿಡೋದು ಅಂತ ಅವರೇ ಹೇಳಿ ಕಳಿಸಿದ್ದಾರೆ. ಅಲ್ಲಿಂದ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಬೆಂಗಳೂರಿಗೆ ಹೋಗಿದ್ದಾನೋ, ಈ ಕಡೆ ಶಿವಮೊಗ್ಗಕ್ಕೆ ಹೋಗಿದ್ದಾನೋ, ಎತ್ತೋಗಿದ್ದಾನೋ ಅಂತ ಏನು ನಾಪತ್ತೆ ಸಿಗ್ತಾ ಇಲ್ಲ ಅವನಿಗೆ. ಅಂದ್ರೆ ನಿಮಗೆ ಯಾವ್ದಾರ ಮೇಲೆ ಅನುಮಾನ ಇದೆಯಾ? ಅಂದ್ರೆ ಹುಡುಗಂಗೆ ಏನು ಅಪಹರಣ ಮಾಡಿದಾರ ಅಲ್ಲಂತ ತಮ್ಗೆ ಅನ್ನೋ ಸಂಶಯ ಇದೆಯಾ? ಸರ್ ಆ ಥರ ಏನು ಸಂಶಯ ಇಲ್ಲ. ಹುಡುಗ ಹೋದ್ಮೇಲೆ ನಿಮ್ಗೆ ಏನಾದ್ರು ಬೇರೆಯವ್ರು ಫೋನ್ ಮಾಡೋದು, ದುಡ್ಡು ಕಾಸು ಡಿಮಾಂಡ್ ಮಾಡೋದು, ಇಲ್ಲ ನಿಮ್ಮ ಹುಡುಗ ಇದ್ದಾನೆ ಹಿಂಗ್ ಮಾಡಿದಾನೆ ಅಂತ ಆ ತರ ಏನಾದ್ರು ನಿಮ್ಗೆ ಬೆದರಿಕೆ ಕರೆ ಬಂದಿದ್ಯಾ? ಆ ಥರ ಏನು ಕರೆ ಬಂದಿಲ್ಲ. ಆ ಥರ ಏನು ಬೆದರಿಕೆ ಏನು ಬಂದಿಲ್ಲ. ಮಾಹಿತಿ ಇಲ್ಲ ಹುಡುಗ ಎಲ್ಲಿದ್ದಾನೆ? ಹುಡುಗ ಎಲ್ಲಿದ್ದಾನೆ ಅಂತ ಇನ್ನವರೆಗೂ ಮಾಹಿತಿ ಸಿಕ್ಕಿಲ್ಲ. ಇಲ್ಲಿಂದ
ಏನಿದು ಆನ್ಲೈನ್ ಟಿವಿಯ ವೀಕ್ಷಕರೇ, ನಾವು ಏನೋ ತುಮಕೂರಿನಲ್ಲಿ 29ನೇ ವರದಿ ಸಾಕಷ್ಟು ವರದಿಗಳು ಮಾಡಿದ್ವಿ. ಅದು ಇವತ್ತು ಮಾಡಿರ್ತಕ್ಕಂಥ ವರದಿ, ಆ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ, 12 ವರ್ಷದ ಯುವಕ. ಅಂದ್ರೆ ಇಲ್ಲಿ ಸುತ್ತಮುತ್ತಲ ಬೆಳೆದಂತ ಸಂದರ್ಭದಲ್ಲಿ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಬರ್ತಾ ಇರಲಿಲ್ಲ. ಯಾವಾಗಲೂ ಮನೆಯಲ್ಲಿ ಇರ್ತಕ್ಕಂಥ ಹುಡುಗ ಏಕಾಏಕಿ ಈ ತರ ಮನೆಯಿಂದ ಹೊರಗಡೆ ಹೋಗಿದ್ದಾನೆ ಅಂದ್ರೆ ಏನನ್ನಂಥದ್ದು ನಮ್ಗೆ ಗೊತ್ತಾಗ್ತಿಲ್ಲ. ಇದ್ರ ಕೂಲಂಕುಷವಾಗಿ ಜಯನಗರ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಮತ್ತೆ SP ಅವರು ಇದ್ರ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಿ ಆ ಹುಡುಗನ ಬಾಲಕನ ಬಗ್ಗೆ ಎಲ್ಲೋಗಿದೆ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸ ಒಂದು ಜಯನಗರ ಪೊಲೀಸರು ಮಾಡ್ಬೇಕಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಆನ್ಲೈನ್ ಟಿವಿಯಿಂದ ಅಲ್ಲಿ ಜಯನಗರ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ SP ನಾನು ಕೂಡ ಫೋನ್ ಮಾಡಿ ಮಾತಾಡ್ತೀನಿ. ದಯವಿಟ್ಟು ನಾನು ಆನ್ಲೈನ್ ಟಿವಿ ಮುಖಾಂತರ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ತೀನಿ ಆನ್ಲೈನ್ ಟಿವಿ ವೀಕ್ಷಕರಲ್ಲಿ, ಸಾರ್ವಜನಿಕರಲ್ಲಿ, ಈ ಬಾಲಕನ ಬಗ್ಗೆ ಸಂಪೂರ್ಣದ ಮಾಹಿತಿ ನಾವು ಕೂಡ ಕೊಡ್ತೀವಿ. ಈಗ ಮಿಸ್ ಆಗಿದ್ದಾರೆ, ಅವ್ರ ತಂದೆ ತಾಯಿ ಬಂಧು ಬಳಗ ತುಂಬಾ ದುಃಖದಲ್ಲಿದ್ದಾರೆ. 12 ವರ್ಷದ ಹುಡುಗ ಈ ಸದ್ಯ 7th ಹೋಗ್ಬೇಕಾಯ್ತು, ಏಕಾಏಕಿ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋಂತ ಬಂದಿರ್ತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಏನಿದೆ ಅಂತೇಳಿ ಸಂಪೂರ್ಣವಾಗಿ ಪೊಲೀಸ್ನವರು ತನಿಖೆ ಮಾಡ್ಬೇಕಾಗುತ್ತೆ. ಪೊಲೀಸರು ಅತಿ ಹೆಚ್ಚು ಇದ್ರ ಬಗ್ಗೆ ಗಮನ ಹರಿಸಿ ಅವರ ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿ, ಇಲ್ಲ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ಕೊಟ್ಟು ಆ ಬಾಲಕನಿಗೆ ಮತ್ತೆ ಮನೆಗೆ ಕರ್ಕೊಂಡು ಸೇರಿಸುವಂತ ಪೊಲೀಸರು ಕೆಲಸ ಮಾಡ್ಬೇಕಾಗಿದೆ. ಯಾಕಂದ್ರೆ ಮನೆಯಲ್ಲಿ ತುಂಬಾ ನೊಂದಿದ್ದಾರೆ. ಈಗ ಬಿಟ್ಟು ಪೊಲೀಸರು ನಾನು ವಿನಂತಿ ಮಾಡ್ತಾ ಇದ್ದೀನಿ, SP ಜೊತೆ ನಾನು ಕೂಡ ಮಾತಾಡ್ತೀನಿ. ದಯವಿಟ್ಟು ಈ ಬಾಲಕನ ಬಗ್ಗೆ ನಮ್ಮ ಡಿಸ್ಪ್ಲೇಲಿ ಅವರ ಸಂಬಂಧಿಕರ ನಂಬರ್ ಕೊಡ್ತೀವಿ, ನಮ್ಮ ನಂಬರ್ ಕೂಡ ಅಪ್ಲೈ ಮಾಡ್ತೀವಿ. ಮತ್ತೆ ಹೇಳಿ ಸ್ಥಳೀಯರು ಒಬ್ಬರಿದ್ದಾರೆ, ಅವ್ರ ನಂಬರ್ ಕೂಡ ನಾನು ಪ್ಲೇ ಮಾಡ್ತೀನಿ. ಇಷ್ಟು ನಂಬರಲ್ಲಿ ತಾವೆಲ್ಲರೂ ಆ ಬಾಲಕನಿಗೆ ಕಂಡ್ರೆ ಆ ನಂಬರ್ಗೆ ತಾವು ದೂರವಾಣಿ ಮುಖಾಂತರ ಕರೆ ಮಾಡಿ ಮಾತಾಡಿ ಒಂದು ಪುನೀತ್ ಕೆಲಸ ಮಾಡಿ ಅಂತೇಳಿ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.